ಹೆಣ್ಣನ್ನ ಕಣ್ಣಲ್ಲೇ ನುಂಗಿ ವಿಕೃತವಾಗಿ ಸುಖವನ್ನ ಅನುಭವಿಸುವಂತಹ ಮಹಾಕಾಮಿಷ್ಟ ಬೇರೆ ಯಾರು ಅಲ್ಲ, ನೆಲಮಂಗಲದ ಆರ್ಟಿಒ ರಾಜ್ಕುಮಾರ. ಮೋಸ್ಟ್ಲಿ ಇವತ್ತು ಹೆಣ್ಮಗಳಲ್ಲಿ ಎದ್ದು ಬಂದಿಯಾನೆ ಅಂತ ಕಾಣಿಸುತ್ತೆ. ಸಾರಿಗೆ ಇಲಾಖೆಯ ಈ ಮುದಿ ರಾಜ್ಕುಮಾರ್ನ ಲೈಂಗಿಕ ದೌರ್ಜನ್ಯದ ಕೇಸಲ್ಲಿ ಮೋಸ್ಟ್ಲಿ ಸಸ್ಪೆಂಡ್ ಮಾಡಿದ್ರೆ ಹೆಂಗೋ ಬದುಕುಳ್ತಿದ್ದ ಅಂತ ಅನ್ಸುತ್ತೆ. ಆದ್ರೆ ನಾನ್ ದೊಡ್ಡ ಲಾಡ್ ಲಬಕ್ ದಾಸು, ನಾನು ಎದೆಗಾರಿಕೆ ತೋರಿಸ್ತೀನಿ, ನಾನು ಪವರ್ ತೋರಿಸ್ತೀನಿ ಅಂತ ತೊಡೆ ತಟ್ಟಿ ನೆಲಮಂಗಲ ಆರ್ಟಿಒ ಕಚೇರಿಗೆ ಬಂದು ಇರೋ ಮರ್ಯಾದೆನೂ ಕಳ್ಕೊಂಡ್ಬಿಟ್ಟಿಯಾನೆ. ಯಾಕಂತ ಹೇಳಿದ್ರೆ ಅವನು ತಗ್ಲಾಕೊಂಡಿರೋದು KRS ಪಕ್ಷದವರಿಗೆ ಕೈಗೆ. ಸೊ ಈ ಮುದಿ ಆರ್ಟಿಒಗೆ ಇವತ್ತು KRS ಪಕ್ಷದವರು ಮಂಗಳಾರತಿ ಮೇಲೆ ಮಂಗಳಾರತಿ ಮಾಡಿದ್ದಾರೆ. ಆ ಮಂಗಳಾರತಿ ಯಾವ ತರ ಮಾಡಿದರೆ, ಹೂವಿನ ಅಭಿಷೇಕ ಹಾಕಿ ಮಂಗಳಾರತಿ ಮಾಡಿದ್ದಾರೆ ಈ ಮುದಿ ಆರ್ಟಿಒ ರಾಜ್ಕುಮಾರ್ಗೆ. ಅದನ್ನು ಫಸ್ಟ್ ವಿಡಿಯೋ ತೋರಿಸಿ ಆಮೇಲೆ ಮಾತಾಡೋಣ. ಕಂಪ್ಲೇಂಟ್ ಆಗಿದ್ರು ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇದ್ರ ಅರ್ಥ ಏನು? ನಮ್ಮ ಕಾನೂನು ವ್ಯವಸ್ಥೆ ಏನಾಗಿದೆ? ಅಲ್ಲ ಕಾನೂನು ಆರೋಪಿ ಭ್ರಷ್ಟ ವಿಕೃತಕಾಮಿ ಇದ್ರೂ ಸಹ ಅವರು ಸರ್ಕಾರಿ ಕೆಲಸದಲ್ಲಿ ಮುಂದುವರಿಬಹುದು. ಇದಕ್ಕೆ ಸಾಕ್ಷಿ ಇದೇ ಆಗಿದೆ. ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಇವನ್ನ ಅಮಾನತುಗೊಳಿಸಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ, ಮಹಿಳಾ ತಂಡದಿಂದ ಕೇಳ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ಅಮಾನತುಗೊಳಿಸಬೇಕು, ತನಿಖೆ ಆಗೋವರೆಗೂ ಏನಾಗಿದೆ ತನಿಖೆ ಆಗುವ ಅಮಾನತುಗೊಳಿಸಬೇಕು ಅಂತ ನಾನು ಹೇಳ್ತೇನೆ. ನಾನೇ ಆಗ್ತಾ ಇದ್ದೀನಿ ಇಂಥ ಅಧಿಕಾರಿಯು ಕಂಪ್ಲೇಂಟ್ ಆಗಿದ್ರು ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇದ್ರ ಅರ್ಥ ಏನು? ನಮ್ಮ ಕಾನೂನು ವ್ಯವಸ್ಥೆ ಏನಾಗಿದೆ? ಅಲ್ಲ ಕಾನೂನು ಆರೋಪಿ ಭ್ರಷ್ಟ ವಿಕೃತಕಾಮಿ ಇದ್ರೂ ಸಹ ಎಸ್, ರಿಯಲಿ ಅಪ್ರಿಶಿಯೇಟ್ ಮಾಡಬೇಕು ಯಾರಿಗೆ, KRS ಪಕ್ಷದವರಿಗೆ. ಅದರಲ್ಲೂ ಆ KRS ಪಕ್ಷದ ಅಧ್ಯಕ್ಷೆ ಅಂದ್ರೆ ಯುವ ಘಟಕದ ಅಧ್ಯಕ್ಷೆ ವತ್ಸಲ ಇದಾರಲ್ಲ, ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲೇ ತೊಂದರೆ ಆದ್ರೂ ಕೂಡ ಅವರ ಟೀಮಲ್ಲಿ ಹೋಗಿ ನಿಲ್ಲುತ್ತೆ, ಎಲ್ಲೇ ಭ್ರಷ್ಟಾಚಾರ ಆದ್ರೂ ಕೂಡ ಅಲ್ಲಿ ಖಂಡಿಸ್ತಾರೆ. ಇವತ್ತು ಕೂಡ ಆ ವತ್ಸಲ ಅವರು ಅಂದ್ರೆ ಆ KRS ಪಕ್ಷದ ಯುವ ಘಟಕದ ಅಧ್ಯಕ್ಷೆ ಮಾಡಿರೋದು ಅದನ್ನೇ. ಇಲ್ಲಿ ಆಗಿರೋದು ಮಹಿಳಾ ಅಧಿಕಾರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋದು. ಸೊ ಇವನು ಒಂದೆರಡು ಕೆಲಸನ ಈ ರಾಜ್ಕುಮಾರ ಮಾಡಿದ್ರಿ. ಹೂವಿಗೆ ಅದ್ರದೇ ಆದಂತಹ ಗೌರವ ಇರುತ್ತೆ, ಅದ್ರದೇ ಆದಂತಹ ಸ್ಥಾನಮಾನ ಇರುತ್ತೆ. ಆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಹೂವು ಇವತ್ತು ಇವನಿಗೆ ತೆಗೆದು ಎಸ್ತಿದ್ದಾರೆ ಅಂತಂದ್ರೆ ಇವನು ಗನಂದಾರಿ ಕೆಲಸ ಮಾಡಿದಾನೆ ಅಂತ ಅಲ್ಲ ರೀ. ಇವನು ಮಾಡಿರೋ ಹಲ್ಕಾ ಕೆಲ್ಸಕ್ಕೆ ಇವನು ಮರ್ಯಾದೆಗಷ್ಟು ಬೆಂಕಿ ಆಗ್ತು. ಹೆಣ್ಣು ಮಕ್ಕಳು, ಅದೇ KRS ಪಕ್ಷದ ಹೆಣ್ಣು ಮಕ್ಕಳು ಎಲ್ಲೋ ದುಡ್ಡು ಕೊಟ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲರಿ, ಇವರು ತನ್ನದೇ ಕಾಸು ಹಾಕೊಂಡು ಬಸ್ಸಲ್ಲಿ ಬಂದು ಈ ತರ ಪ್ರೊಟೆಸ್ಟ್ ಮಾಡಿ ಖಂಡಿಸ್ತಾರೆ. ಎಲ್ಲೇ ದೌರ್ಜನ್ಯ ಆದ್ರೂ ಅಲ್ಲಿ ಈ ಹೆಣ್ಣು ಮಕ್ಕಳು ಹೋಗಿ ನಿಲ್ಲುತ್ತಾರೆ, ಈ KRS ಪಕ್ಷದವ್ರು ಹೋಗಿ ನಿಲ್ತಾರೆ. ನಾನು ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಆ KRS ಪಕ್ಷದ ಅಧ್ಯಕ್ಷೆ ವತ್ಸಲ ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ರೀ. ಬಂದಿದ್ದಾರೆ ನೋಡಿ ಈ ಮುದುಕ, ಈ ಮುದಿ ರಾಜ್ಕುಮಾರ್ RTO ಅಧಿಕಾರಿ ಇದಾನಲ್ಲ ರೀ, ಸಂಪಾದನೆ ಮಾಡಿ ಚೆನ್ನಾಗಿ ತಿನ್ನಿ. ಗೌರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸ ಅದು ಬಿಟ್ಟು ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ, ನಿಮ್ಮ ಕರ್ಮಕಾಂಡಗಳನ್ನ ಮಾಡಿ ದುಡ್ಡು ಮಾಡ್ತಿರಲ್ಲ, ನಿಮ್ಮನೆ ಉದ್ಧಾರ ಆಗುತ್ತೆ ಅನ್ಕೊಂಡ್ರ? ಖಂಡಿತ ಇಲ್ಲ. ನಾನು ಮೊದಲೇ ಹೇಳ್ತೀನಿ, ಕಾಡು ಬಾ ಅಂತಿದೆ, ಊರ್ ಹೋಗಂತಿದೆ ಅಂತಹ ಮುದುಕ ಇವನು. ಇನ್ನೇನು ರಿಟೈರ್ಮೆಂಟ್ ಟೈಮು ಇವಾಗ ಬೇಕಿತ್ತ ಇವನಿಗೆ? ಸರಿಯಾಗಿ ಮಂಗಳಾರತಿ ಮಾಡಿದಾರೆ ಬಿಡಿ. ಹೂವಿನ ಅಭಿಷೇಕ ಮಾಡಿದಲ್ಲ, ಹೂವಲ್ಲೇ ಚಪ್ಪಲಿ ಸುತ್ಕೊಂಡು ಹೊಡೆದಂಗ್ ಮಾಡಿದಾರೆ ಅಷ್ಟೇ. ಇನ್ನು ಈ ತರ ಇವನಿಗೆ ಮಾಡಿದಾರಲ್ಲ, ಇದು ಕರೆಕ್ಟ್, ಆಕ್ಚುಲಿ ಕರೆಕ್ಟ್. ಇವನಿಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತು ಬಂದು ಕುತ್ಕೊಂಡಲ್ಲ ಅವನ ಆಫೀಸಲ್ಲಿ, ಇದು ಅವನಿಗೆ ಪಾಠ ಕಲ್ಸಿರೋದು. ಇದೇ ತರ ಎಷ್ಟೋ ಜನ ಮಾಡ್ತಾರೆ ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ ಅವರವರ ಆಫೀಸ್ಗಳಲ್ಲಿ. ಇದು ಒಂದು ಪಾಠ ಅಂತ ಹೇಳ್ಬೋದು.